ನಮಸ್ಕಾರ 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 ಬಂಧುಗಳೇ. ನಾನು ಸ್ವಾಮಿ ಬಣ್ಣಾರಗಟ್ಟೆಯಿಂದ. ನೋಡಿ, ಇದು ನಮ್ಮ ತೋಟ. ನಾನು ರೈತರೇ. ನಮ್ಮ ಅಪ್ಪ ರೈತರು ಬಾಂಧವರೇ, ನಮ್ಮ ತಾತನೂ ಅಷ್ಟೇ ರೈತನೇ. ನಾವು 5 ಪರಂಪರೆಗೆ ನಾವು ರೈತರೇ. ನೋಡಿ, ಇವತ್ತು ವಿಶೇಷವಾಗಿ ನಾನು ಒಂದು ಲೈವ್ ಮಾಡಬೇಕಾಗಿದ್ರ ಏನಂತ ನಿಮ್ಗೆ ಅರ್ಥ ಆಗ್ತೈತೆ. ಇದು ದಯವಿಟ್ಟು ಎಲ್ಲರೂ ನೋಡ್ಬೋದು. ಈ ರೈತರ ಬಾಂಧವರಿಗೆ ಒಳ್ಳೆ ಇದು ತಿಳುವಳಿಕೆ ಆಗ್ತೈತೆ. ನೋಡಿ, ಇದು ತಾಟಿ ಮರ. ನೋಡಿ, ಇದು ತಾಟಿ ಮರ. ಇದು ನಾನು ಈ ಜಮೀನಲ್ಲಿ ತಗೊಂಡಿರೋದು 25 ವರ್ಷ ಆಗಿದೆ. ಈ ಮರ ಗಿಡವಾಗಿತ್ತು. ನೋಡಿ, ಇವತ್ತು ಒಳ್ಳೆ ಕಾಯಿ ಬಂದಿದೆ. ತಗೊಂಡು ಎಲ್ಲರೂ ತಿನ್ನಿದ್ವಿ. ನೋಡಿ, ಇದರಲ್ಲಿ ಏನಕ್ಕೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂದ್ರ, ನೋಡಿ, ಈ ಮರ 1 ರೂಪಾಯಿ ಖರ್ಚಿರೋದಿಲ್ಲ. ನೋಡಿ, ಅಲ್ಲಿ ಗಿಡ ಬೆಳೆಸಿದ್ದೀನಿ, ಅಲ್ಲಿ ಕಡೆ ಬರ್ತಾ ಇದೆ. ಇದನ್ನ ದಯವಿಟ್ಟು ಯಾರೇ ಒಂದು ಜಮೀನು ಇರಲಿ, ದಯವಿಟ್ಟು ಈ ತಾಟಿ ಮರನ ದಯವಿಟ್ಟು 2 ಮರ ಸಾಕಿದ್ರ ನಿಮ್ಗೆ ಕೋಡಿಯ ಪುಣ್ಯ ಆಗ್ತೈತೆ. ಏನಿದೆ ಅನುಕೂಲ ಅಂದ್ರೆ, ನೋಡಿ, ಇದರಿಂದ ಈ ಮರದಿಂದ ಏನೂ ಇಲ್ಲ, 1 ರೂಪಾಯಿ ಖರ್ಚಿಲ್ಲ. ಒಳ್ಳೆ ಬಿಸಿಲು ಕಾಲಕ್ಕೆ ನೋಡಿ, ತಣ್ಣಗಿರುವ ತಾಟಿ ಇದನ್ನ ನಾವು ನುಂಗು ಅಂತೇವಿ. ಈ ತಾಟಿ ಕಾಯಿ ಕೊಡ್ತೈತೆ. ಬಾರು ತಣ್ಣಗಿರ್ತೈತೆ ಬಿಸಿಲು ಕಾಲಕ್ಕೆ. ಬಿಸಿಲು ಕಾಲಕ್ಕೆ ಮಾತ್ರ ಇದು ಬರೋದು. ನೋಡಿ, ಇದು ಕರಿ. ಇದು ನಿಮ್ಗೆ ಏನಾಗ್ತದೆ ಎಲ್ಲ ಗೊತ್ತಿದೆ. ಒಂದು ಸೆಟ್ಟು ಮನೆ ಎಲ್ಲ ಅನುಕೂಲವಾಗಿ ಇದು ಹಾಕ್ಬಿಟ್ರ AC ರೂಮ್ ಇದ್ದಂಗೆ ಇರ್ತೈತೆ. ಮುಂದಿನ ಕಾಲದಲ್ಲಿ ಎಲ್ಲರೂ ಇದನ್ನೇ ಹಾಕ್ತಾ ಇದ್ದಿದ್ದು. ಇವಾಗೂ ಇದೆ. ನೋಡಿ, ಇದು ಸ್ವಲ್ಪ ಇನ್ನೊಂದು 15 ದಿವಸ 20 ದಿವಸ ಬಿಟ್ರೆ ಇದೇನಾಗ್ತದೆ ಅಂದ್ರೆ ಹಣ್ಣು ಆಗ್ಬಿಡ್ತದೆ. ಇದು ಈ ಕಾಯಿನ ಏನ್ ಮಾಡ್ತೀವಿ ಅಂದ್ರೆ, ನೋಡಿ, ಈ ತರ ಜಾಗದಲ್ಲಿ ಹಾಕಿಡ್ತೀವಿ. ಹಾಕಿಟ್ರೆ ಒಂದು 15 20 ದಿವಸದಲ್ಲಿ ಈ ತಾಟಿ ಗಂಟು, ನಮ್ದಲ್ಲಿ ಕೆಲಂಗು ಪಣಂಗೆಲಂಗು ಅಂತೀವಿ ತಮಿಳಲ್ಲಿ. ಕನ್ನಡದಲ್ಲಿ ಈ ತಾಟಿ ಗಣಸು ಅಂತೀವಿ. ನೋಡಿ, ಇದು ಸಿಗ್ತೈತೆ. ಇದು ಅದಕ್ಕಿನ್ನ ಒಳ್ಳೆ ಮದ್ದು ಇದು. ಆಮೇಲೆ ನೋಡಿ, ಇದು 5-6 ತಿಂಗಳಿಗೆ ಎಂಡಾನು ಮಾಡ್ತಾ ಇದ್ದಾರೆ. ನೋಡಿ, ಇದು ಸಿಕ್ಕಿಡ. ನೋಡಿ, ಇವಾಗ ಬರ್ತಾ ಇದೆ. ನೋಡಿ, ಇದೆಲ್ಲ ಒಳ್ಳೆ ನಿಮ್ಗೆ ಅನುಕೂಲ ಆಗ್ತೈತೆ. ಇದು ಏನಾಗಿದೆ ಅಂದ್ರೆ ಎಂಡ ಆಗ್ತೈತೆ ಒಳ್ಳೆ ಬಿಸಿಲು ಕಾಲಕ್ಕೆ. ಆಮೇಲೆ ಈ ಎಂಡ ಇಲ್ಲ ಅಂದ್ರೆ ಒಳ್ಳೆ ಏನ್ ಮಾಡ್ತಾರೆ ಅಂದ್ರೆ ಸುಣ್ಣ ಬಿಡಿಸ್ತಾರೆ. ಅದು ಕಪ್ಪು. ಅದು ನಿಮ್ಗೆ ಏನಾಗಿದೆ ಅಂದ್ರೆ ಸಕ್ಕರೆ ತರ ತಾಟಿ ಬೆಲ್ಲ ಆಗ್ತೈತೆ. ಈ ತಾಟಿ ಬೆಲ್ಲ ಏನಾಗ್ತೈತೆ ಅಂದ್ರೆ ನಮ್ಗೆ ಶುಗರ್ ಇರೋದಿಲ್ಲ. ಶುಗರ್ ಇರೋರು ಹಾಕೊಂಡು ತಿನ್ಬೋದು. ಈ ಸಕ್ಕರೆ ತರ ಇದು ಇರೋದಿಲ್ಲ. ಅದರಿಂದ ಇದು ಅಷ್ಟು ಅನುಕೂಲ ಇದೆ. ಈ ಗೌರ್ಮೆಂಟ್ ಏನ್ ಮಾಡ್ತೈತೆ ಅಂದ್ರೆ, ನೋಡಿ, ಇಂಥದೆಲ್ಲ ಮಾಡಿ ಜನಗಳಿಗೆ ಅನುಕೂಲ ಮಾಡೋದಿಲ್ಲ, ರೈತರನ್ನ ಬದುಕಾಕ್ ಬಿಡೋದಿಲ್ಲ. ಇದು ನೀವು ತಾಟಿ ಹಾಲು ಕುಡಿದ್ರು, ತಾಟು ಹಾಲು ಅಂತಾರೆ ಇದನ್ನ. ಹಾಲು ಬಂದು ಇಲ್ಲಿ ಎಂಡ ಅಂತಾರೆ. ಅದು ಕೆಲವ್ರಿಗೆ ಆ ಥರ ಎಂಡ ಅಲ್ಲ, ಅದು ಲೆಕ್ಕ ಹಾಕಿದ್ರೆ ಹಾಲೆ.
ಇಲ್ಲ ಅಂದ್ರೆ ತಾಟಿ ಇದು ಮಾಡ್ಬೋದು. ಅದು ಸಹ ಬೆಲೆಗೆ ಶುಗರ್ ಇರೋರಿಗೆ ಇನ್ನೊಂದವರಿಗೆ ಅನುಕೂಲ ಆಗ್ತೈತೆ. ಈ ತರ ಒಂದೊಂದು ಭಾಗಗಳು ಅಸ್ಮಾಸ್ ದೊಡ್ಡದಾಗಿ ಕಡಿಬೇಕಾಗಿ ಆ ಮರದನ್ನ ಕಡಿಬೇಕಾಗಿ ಬಂದ್ರ ಶೆಡ್ಗೆ ಆಗ್ತೈತೆ. ಸುಮಾರು 60-70 ವರ್ಷ ಆ ಮರ ಇರ್ತೈತೆ. ಕಟ್ ಮಾಡಿ ಎಲ್ಲ ಮಾಡಿದ್ರ ಈ ತರ ಇದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಇರೋರು ನೋಡ್ರಿ, ಬೇಡದವರು ಮುಂದೆ ತಳ್ಬಿಡ್ರಿ, ತಪ್ಪೇನಿಲ್ಲ. ನಾವು ಹೇಳಿರೋದು ಏನಂದ್ರೆ ಒಂದು ರೈತನಾಗಿ ಒಂದು ತೋಟದಲ್ಲಿ ಆಗಲಿ ಮನೆ ಆಗಲಿ, ಮನೆ ತಾಗಲಿ 2 ಗಿಡ ಇಕ್ರಿ. ದಯವಿಟ್ಟು ಇದನ್ನ ಅನುಕೂಲ ನೀವು ನೋಡ್ಬಿಟ್ಟು ಆಮೇಲೆ ನಮ್ಗೆ ಹೇಳ್ರಿ. ನಮಸ್ಕಾರ. ನಮಸ್ಕಾರ. ನೋಡಿ, ಇದು ಜೇನುಹುಳ. ನಾನು ಜೇನುಹುಳ ಬಿಟ್ಟು ಇಕ್ಕಿದ್ದೀನಿ. ಇದು ಯಾರ್ಯಾರಿಗೆ ಏನು ಅನುಕೂಲ ಅದರಿಂದ ಏನು ಅಂತ ನೆಕ್ಸ್ಟ್ ವಿಡಿಯೋಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ನೋಡ್ಕೊಂಬನ್ನಿ. ನಮ್ಮ ಚಾನಲು ಕಂಟಿನ್ಯೂ ನೋಡ್ಕೊಂಬನ್ನಿ. ನಮಸ್ಕಾರ.